ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 14ನೇ ಕಂತು ಬಿಡುಗಡೆ ಆಗಿರುವ ಪ್ರೂಫ್ ಸಿಕ್ಕಿದೆ. ಖಂಡಿತವಾಗ್ಲೂ ಖುಷಿಯಾಗುತ್ತೆ. ಖಂಡಿತವಾಗ್ಲೂ ನಾನು ಯಾವುದೇ ವಿಡಿಯೋ ಮಾಡಿದ್ರು ಕೂಡ ನಿಮಗೆ ಪ್ರೂಫ್ ಇಲ್ಲದೆ ವಿಡಿಯೋ ಹಾಕಲ್ಲ. ನಿನ್ನೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ. ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ, ಅದರಲ್ಲೂ ಯಾವ ತಾಲೂಕಿಗೆ ಬಿಡುಗಡೆ ಆಗಿದೆ ಅನ್ನೋ ಮಾಹಿತಿಯನ್ನು ಡೀಟೇಲ್ ಇನ್ಫಾರ್ಮೇಷನ್ ಹೇಳ್ತೀನಿ. ಅದರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಆಗಸ್ಟ್ ತಿಂಗಳ ಹಣ ದಾವಣಗೆರೆ ಜಿಲ್ಲೆಗೆ ಬಹುತೇಕ ಜನರಿಗೆ ಬಿಡುಗಡೆ ಆಗಿತ್ತು ಅಂತ ಮಾಹಿತಿ ಕೊಡ್ತಾ ಇದ್ದೆ. ದಾವಣಗೆರೆ ಜೊತೆಗೆ ಇನ್ನೊಂದು ಜಿಲ್ಲೆಯವರು ಸಹ ಭಾಳಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ. ನಮ್ಮ ರೆಗ್ಯುಲರ್ ವೀಕ್ಷಕರೇ ಮಾಹಿತಿ ಕೊಡ್ತಾ ಇದ್ದಾರೆ. ಹಾಗಾಗಿ ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ಕೂಡ ತಿಳಿಸ್ತೀನಿ, ಯಾವ ಜಿಲ್ಲೆಗೆ, ದಾವಣಗೆರೆ ನಂತರ ಯಾವ ಜಿಲ್ಲೆಗೆ ಮತ್ತೆ ಬಿಡುಗಡೆ ಶುರುವಾಗಿದೆ ಅಂತ. ಈ ಎಲ್ಲ ವಿಚಾರ ಗೊತ್ತಾಗಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಬೇಕು. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ನಾವು ಯಾವುದೇ ಹಣ ಬಿಡುಗಡೆ ಆಗಿದೆ ಅಂದರೆ ಅದು ಪ್ರೂಫ್ ಇಲ್ಲದೇ ಹೇಳಿದರೆ ನೀವು ಕೂಡ ನಂಬಲ್ಲ, ಪ್ರೂಫ್ ಕೊಡಲೇಬೇಕಾಗುತ್ತೆ, ಓಕೆನಾ. ಹಾಗಾಗಿ ಖಂಡಿತವಾಗ್ಲೂ ಪ್ರೂಫ್ ಕೊಡ್ತೀನಿ. ಅದರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ನಿಮಗೆ ಬೆಳಗ್ಗೆ ಹಾಕಿದ್ದೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ 1 ಅವರ್ ಎಗೋ ಹಾಕಿರೋದು. 544 ಜನ ವೋಟ್ ಮಾಡಿದ್ದಾರೆ. ಇಂಪ್ರೂವ್ಮೆಂಟ್ ಆಗಿದೆ, ಓಕೆನಾ. ದಾವಣಗೆರೆ ಜಿಲ್ಲೆ ಒಂದೇ ಬಿಡುಗಡೆ ಆದಾಗ 8% ಜನ ಮಾತ್ರ ವೋಟ್ ಮಾಡಿದರು. 3000 ಜನ ವೋಟ್ ಮಾಡಿದ್ರು ಕೂಡ 8% ಜನ ವೋಟ್ ಮಾಡಿದರು ಅನ್ನಭಾಗ್ಯ ಯೋಜನೆ ಆಗಸ್ಟ್ ತಿಂಗಳ ಹಣ. ಬಟ್ ಆದರೆ ಈಗ 17%ಗೆ ಇನ್ಕ್ರೀಸ್ ಆಗಿದೆ, ಓಕೆನಾ. 17%ಗೆ ಇನ್ಕ್ರೀಸ್ ಆಗಿದೆ. ಒಳ್ಳೆ ಬೆಳವಣಿಗೆ. ದಾವಣಗೆರೆ ಜಿಲ್ಲೆ ಅಲ್ಲದೆ ಮಂಡ್ಯ ಡಿಸ್ಟಿಕ್ನವರು ಬಹಳ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಮಂಡ್ಯ ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆ ಅಂತ. ನೋಡಿ, ದಾವಣಗೆರೆ ಜಮಾ ಆಗಿದೆ ಅಂತ ಹಾಕಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬಿಡುಗಡೆ ಆಗಿದೆ ಅಂತ ಹಾಕಿದ್ದಾರೆ. ನಾಗಮಂಗಲದವರೇ ಮತ್ತೊಬ್ಬರು ಬಿಡುಗಡೆ ಆಗಿದೆ ಅಂತ ಹಾಕಿದ್ದಾರೆ. ಮಂಡ್ಯ ಶ್ರೀರಂಗಪಟ್ಟಣ ಬಿಡುಗಡೆ ಆಗಿದೆ ಅಂತ ಹಾಕಿದ್ದಾರೆ. ನೀವಿಲ್ಲಿ KR ಪೇಟೆ ಮಂಡ್ಯ ಜಿಲ್ಲೆ ಬಿಡುಗಡೆ ಆಗಿದೆ ಹಾಕಿದ್ದಾರೆ. ಪ್ರೂಫ್ ಬಗ್ಗೆ ನೀವು ಮಾತಾಡೋ ಹಾಗಿಲ್ಲ, ಯಾಕೆಂದರೆ ಅನ್ನಭಾಗ್ಯ ಯೋಜನೆ ದಾವಣಗೆರೆ ಜಿಲ್ಲೆಯವರು ಪ್ರೂಫ್ ಬಿಡುಗಡೆ ಆಗಿರೋದು ನಮ್ಮ ನಾಗಭೂಷಣೆ ಅವರು ಕಳಿಸಿದ್ರು, ಅದನ್ನೇ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಪ್ರೂಫ್ ಬಗ್ಗೆ ನೀವು ಡೌಟೇ ಪಡೋದು ಬೇಡ. ಕಳೆದ 3-4 ಲೈವ್ನಲ್ಲಿ ನೀವು ನೋಡಿದ್ರೆ ಪ್ರೂಫ್ ಕಳಿಸಿದ್ದೀನಿ. ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಹಂತವಾಗಿ ಬಿಡುಗಡೆ ಆಗ್ತಾಯಿದೆ. ದಾವಣಗೆರೆ ಮತ್ತು ಮಂಡ್ಯ ಜಿಲ್ಲೆಗೆ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ. ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಯಾವ ಜಿಲ್ಲೆಗೆ ಬಿಡುಗಡೆ ಆಗುತ್ತೆ ಮಾಹಿತಿಯನ್ನು ನಮ್ಮ ಲೈವ್ಗೆ ಜಾಯ್ನ್ ಆಗಿ, ನಾನು ಲೈವ್ ಬರೋದಕ್ಕಿಂತ ಮುಂಚೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಹಾಕಿರ್ತೀನಿ, ನೀವು ಲೈವ್ಗೆ ಜಾಯ್ನ್ ಆಗ್ಬೋದು, ಓಕೆನಾ. ಹಾಗಾದರೆ ಏನು ಸರ್ ಇದು 14ನೇ ಕಂತು ಬಂದೇ ಬಿಡ್ತಾ, ಎಲ್ಲರಿಗೂ ಬಂದುಬಿಡ್ತಾ ಅಂತ ಕೇಳೋದಕ್ಕೆ ಹೋದರೆ, ನೀವು ಇಲ್ಲಿ ನಾನು ಫಸ್ಟು ಪ್ರೂಫ್ ನಿಮಗೆ ತೋರಿಸ್ಬಿಟ್ಟು ಆಮೇಲೆ ಮಾತಾಡೋವಂಥ ಕೆಲಸ ಮಾಡ್ತೀನಿ. ನೀವೇ ಸ್ಕ್ರೀನಲ್ಲಿ ನೋಡಿ, ಆಮೇಲೆ ನಾನು ನಿಮಗೆ ಹೇಳ್ತೀನಿ, ಓಕೆನಾ. 1 ಸೆಕೆಂಡು. ಫಸ್ಟು ಅವರು ಪ್ರೂಫನ್ನು ಕಳಿಸ್ತಾರೆ. ಆವಾಗ ಫಸ್ಟು ಅವರು ಇದನ್ನು ಕಳಿಸ್ತಾರೆ. ನೀವಿಲ್ಲಿ ಝೂಮ್ ಮಾಡ್ತೀನಿ ನೋಡಿ. 11ನೇ ತಾರೀಕು, ನವಂಬರ್ 11ನೇ ತಾರೀಕು 2000 ಬಿಡುಗಡೆ ಆಗಿದೆ ಅವರಿಗೆ. ಈ ಪ್ರೂಫನ್ನು ಪೋಸ್ಟ್ ಆಫೀಸ್ ಪಾಸ್ಬುಕ್ಕನ್ನು ಅಥವಾ ಪಾಸ್ಬುಕ್ ಅಂತ ಏನು ಕರಿತೀವಿ ಅದನ್ನು ಕಳಿಸ್ತಾರೆ. ಅದಾದ ನಂತರ ನಮಗೆ ಹೌದಾ ಬಿಡುಗಡೆ, ಫಸ್ಟಿಗೆ ಯಾವ ಜಿಲ್ಲೆ ಅಂತ ನಾನು ಕೇಳ್ತೀನಿ ನೋಡಿ. ನಿಮಗೆ ಅವರ ಕಮೆಂಟ್ ಮಾಡಿರೋದು ಎಲ್ಲದನ್ನು ಹಾಕ್ತೀನಿ. ಆ ಪ್ರೂಫು ಮತ್ತು ಮೆಸೇಜ್ ಎರಡೂ ಕಳಿಸ್ತಾರೆ ಅವರು, ಓಕೆನಾ. ಈ ಪ್ರೂಫು ಕಳಿಸ್ತಾರೆ, ಮೆಸೇಜ್ ಬಂದಿದ್ದು ಕಳಿಸ್ತಾರೆ. ಆಮೇಲೆ ಇಲ್ಲಿ ಸ್ವಲ್ಪ ಕೆಳಗಡೆ ನೀವು ನೋಡಿದ್ರೆ ಅಕ್ಟೋಬರ್ 18ನೇ ತಾರೀಕು ಅವರಿಗೆ ಗೃಹಲಕ್ಷ್ಮಿ ಯೋಜನೆ 13ನೇ ಕಂತು ಬಿಡುಗಡೆ ಆಗಿದೆ. 14ನೇ ಕಂತು ನಿನ್ನೆ ರಾತ್ರಿ ಬಿಡುಗಡೆ ಆಗಿದೆ, ಓಕೆನಾ ಅವರಿಗೆ. ಹಾಗಾಗಿ ಅವರು ಪಕ್ಕ ಕೇಳಿದಾಗಲೂ ನೋಡಿ, ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಬಿಡುಗಡೆ ಆಗಿದೆ ಅಂತ ಹಾಕಿದ್ದಾರೆ. 14ನೇ ಕಂತೇ ಬಿಡುಗಡೆ ಆಗಿದೆ. ಅವರಿಗೆ ಅನ್ನಭಾಗ್ಯ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ, ವೇಟಿಂಗ್ ಅಂತ ಹಾಕಿದ್ದಾರೆ. ಪಕ್ಕ ಪ್ರೂಫ್ ಸರ್ 14ನೇ ಕಂತೇ ಬಂದಿರೋದು ಅಂಥೇಳಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಓಕೆನಾ. ನಾನಿಲ್ಲಿ ನೋಡಿ 14ನೇ ಕಂತ ಅಂತ ಕೇಳ್ತಾ ಇದ್ದೀನಿ. ಗೃಹಲಕ್ಷ್ಮಿ 14 ಎಸ್ ಸರ್ ಅಂತ ಹಾಕಿದ್ದಾರೆ. ಯಾವ ಜಿಲ್ಲೆ ಅಂತ ಕೇಳಿದಾಗ ಅವರು ಹಾವೇರಿ ತಾಲೂಕು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಅಂತ ಹಾಕಿದ್ದಾರೆ. ಓಕೆ, ಥ್ಯಾಂಕ್ ಯು. ಪಕ್ಕ 14ನೇ ಕಂತ ಅಂತ ಹಾಕಿದ್ದಾರೆ, ಪಕ್ಕಾ ಸರ್ ಅಂತ ಹಾಕಿದ್ದಾರೆ, ಓಕೆನಾ. ಇನ್ನೇನು ಪ್ರೂಫ್ ಬೇಕು? ಬಟ್ ಆದರೆ ಇವರೊಬ್ಬರೇ ಕಳಿಸಿರೋದು ಇನ್ನೂ ಪ್ರೂಫು. ಕಮೆಂಟ್ಗಳು ಜಾಸ್ತಿ ಬರ್ತಾ ಇಲ್ಲ. ನಾನು ಇರೋವಂಥ ರಿಯಾಲಿಟಿ ನಿಮ್ಮ ಮುಂದೆ ಇಡ್ತೀನಿ. ಈಗ ನಮ್ಮ ವೀಕ್ಷಕರೇ ಇವರು ಪ್ರವೀಣ್ ಮಾವೂರ್ ಅಂತ ನಮ್ಮ ವೀಕ್ಷಕರೇ 14ನೇ ಕಂತು ಬಿಡುಗಡೆ ಆಗಿರುವ ಮೆಸೇಜು ಕಳಿಸಿದ್ದಾರೆ, ಪ್ರೂಫು ಕಳಿಸಿದ್ದಾರೆ. 13ನೇ ಕಂತು ಬಿಡುಗಡೆ ಆಗಿರೋದು ಮೆನ್ಷನ್ ಆಗಿದೆ ಅದರಲ್ಲಿ. ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ನೂ ಹಲವಾರು ಜನರು ನಮಗೆ ಕಮೆಂಟ್ ಮಾಡಬೇಕು, ಹಲವಾರು ಜನರು ಪ್ರೂಫ್ ಕಳಿಸ್ಬೇಕು. ಆವಾಗ ನಮ್ಗೆ ಇನ್ನೂ ಖುಷಿಯಾಗುತ್ತೆ ಹೇಳಲಿಕ್ಕೆ. ಬಟ್ ಎಲ್ಲೋ ಒಂದು ಕಡೆ ಇವರು ಕೂಡ ಕಳಿಸಿರೋದು ನಮಗೆ ಖುಷಿಯಾಗಿದೆ, ಡೆಫಿನೆಟ್ಲಿ, ನೋ ಡೌಟು. ಹಾಗಾಗಿ ಎಲ್ಲೋ ಒಂದು ಕಡೆ ಆಗಸ್ಟ್ ತಿಂಗಳ ಅನ್ನಭಾಗ್ಯ ಹಣ ಕೂಡ ಬಿಡುಗಡೆ ಆಗಿದೆ. ಜಿಲ್ಲಾವಾರು ಬಿಡುಗಡೆ ಆಗ್ತಾ ಬರ್ತಾ ಇದೆ.
ಗೃಹಲಕ್ಷ್ಮಿ ಯೋಜನೆ ಹಾವೇರಿಯಲ್ಲಿ ಹಾನಗಲ್ ತಾಲೂಕಿನಲ್ಲಿ ಒಬ್ರಿಗೆ ಬಿಡುಗಡೆ ಆಗಿದೆ. ಅದ್ರ ಬಗ್ಗೆ ಪ್ರೂಫ್ ನಿಮ್ಮ ಕಣ್ಮುಂದೆ ಇಟ್ಟಿದ್ದೀನಿ. ಅವ್ರು ಏನು ಹೇಳಿದ್ರು, ನಾನೇನು ಮಾತಾಡಿದ್ದೀನಿ ಅದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಅವ್ರ ಮೆಸೆಂಜರಲ್ಲಿ ಚರ್ಚೆ ಮಾಡಿರೋದೆಲ್ಲ ಇದೆ ನೋಡಿ. ಫಸ್ಟ್ ಕಳಿಸಿದ್ರು ಫೇಸ್ಬುಕ್ಕಿಗೆ, ನಿಮ್ಗೆ ಅವ್ರ ಮೆಸೆಂಜರೇ ಓಪನ್ ಮಾಡಿಬಿಟ್ಟಿದ್ದೀನಿ. ನಿಮಗೂ ಹಣ ಬಿಡುಗಡೆ ಆದರೆ ಇದೇ ರೀತಿ ನಮ್ಮ ಫೇಸ್ಬುಕ್ಕಲ್ಲಿ ಮೆಸೆಂಜರ್ ಓಪನ್ ಮಾಡಿ ಸ್ಕ್ರೀನ್ಶಾಟನ್ನು ತೆಗೆದು ಇದೇ ರೀತಿ ಕಳಿಸಿ. ನಿಮ್ಮ ಹೆಸರು ಡೀಟೇಲ್ಸು ಎಲ್ಲ ಹಾಕ್ಬಿಟ್ಟು ನಾನು ಮಾಹಿತಿಯನ್ನು ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಶೇರ್ ಮಾಡ್ತೀನಿ. 4 ಜನರಿಗೆ ಗೊತ್ತಾಗಲಿ ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಆಗ್ತಿದೆ. ಅಟ್ಲೀಸ್ಟು ಸಾಕಷ್ಟು ಗೊಂದಲ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಅಯ್ಯೋ ಬಿಡುಗಡೆ ಆಗಿ ಈ ಜಿಲ್ಲೆಗೆ ಆ ಜಿಲ್ಲೆಗೆ ಅಂತ ಹಾಕ್ತಾ ಇರ್ತಾರೆ. ನಾವು ಪಕ್ಕಾ ನಿಖರವಾಗಿ ಪ್ರೂಫ್ ತೊಗೊಂಡು ಜನರಿಂದ ರಿಕ್ವೆಸ್ಟ್ ಮಾಡಿಕೊಂಡು ಪ್ರೂಫ್ ತೊಗೊಂಡು ಇಷ್ಟೆಲ್ಲ ಎಫರ್ಟ್ ಹಾಕಿ ನಿಮಗೆ ಹೇಳುವಂಥ ಕೆಲಸ ಮಾಡ್ತಾ ಇರ್ತೀವಿ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಒಬ್ಬರು ಕಳಿಸಿದ್ದಾರೆ, ಹಾಗಾಗಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಪ್ರವೀಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೋಡೋಣ ಬೇರೆಯವರು ಇವತ್ತು ಬಿಡುಗಡೆ ಆಗಿದ್ರೆ ಬೇರೆಯವರು ಕಳಿಸಿದರೆ ಲೈವ್ನಲ್ಲೂ ಕೂಡ ಪ್ರೂಫ್ ಇಟ್ಕೊಂಡೆ ಲೈವಿಗೆ ಬರ್ತೀನಿ. ನಾನು ಕೂಡ ಹೇಳಿದ್ದೆ 11, 12, 10, 11, 12 ಈ 3 ದಿನದಲ್ಲಿ ಹಣ ಬಿಡುಗಡೆ ಆಗೋ ಸಾಧ್ಯತೆ ಇದೆ ಅಂತ. ಈಗ ಅದ್ರ ಪ್ರಕಾರನೇ ಅವರಿಗೆ ಬಿಡುಗಡೆ ಆಗಿದೆ ಅಂತ ನನಗೂ ಅನ್ನಿಸ್ತಾ ಇದೆ. ನೋಡೋಣ, ಲೆಟಸ್ ವೇಟ್ ಆ್ಯಂಡ್ ವಾಚ್. ಸಾಕಷ್ಟು ಕಮೆಂಟ್ಗಳು, ಸಾಕಷ್ಟು ಪ್ರೂಫ್ಗಳು ಬಂದ ಮೇಲೆ ಇನ್ನೂ ಖುಷಿಯಾಗುತ್ತೆ ಹೇಳಲಿಕ್ಕೆ. ಬಿಡುಗಡೆ ಆಗಿದೆ ಅಂತ 100% ಕನ್ಫರ್ಮ್ ಹೇಳ್ಬೋದು. ಹಾಗಾಗಿ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.